ವರ್ಷಾನುಗಟ್ಟಲೆ ದುಡಿಯುತ್ತಿದ್ದರೂ ಕನಿಷ್ಠ ವೇತನ ನೀಡದೆ ದಬ್ಬಾಳಿಕಾ ಪ್ರವೃತ್ತಿ ಅನುಸರಿಸುತ್ತಿದ್ದಾರೆ ಎಂದು ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಗೌರವಾಧ್ಯಕ್ಷ ಮುಸ್ತಫಾ ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಯಿತು. ಈ ವೇಳೆ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಗೌರವಾಧ್ಯಕ್ಷ ಮುಸ್ತಫಾ ಮಾತನಾಡಿ, ಟೋಲ್ ಪ್ಲಾಜಾನಲ್ಲಿ ಕೆಲಸ ಮಾಡುವವರು ಸುಮಾರು 15 ವರ್ಷಗಳಿಂದ ನಿಷ್ಠಾವಂತರಾಗಿ ಕೆಲಸ ಮಾಡುತ್ತಿದ್ದೇವೆ. ಆದರೆ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಗುತ್ತಿಗೆದಾರ ಕಂಪನಿಯ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ಹಾಗಾಗಿ ಇಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ವೇತನ ಹೆಚ್ಚಳ, ಉದ್ಯೋಗ ಭದ್ರತೆ, ಬೋನಸ್, ಪಿಎಫ್, ಸಾಮಾಜಿಕ ಭದ್ರತೆ, ಗುಣಮಟ್ಟದ ಸಮವಸ್ತ್ರ, ಶೂ ಮತ್ತು ಸಾಕ್ಸ್ ಹಾಗೂ ಮಕ್ಕಳಿಗೆ ಉಚಿತ ಶಿಕ್ಷಣ, ವಿದ್ಯಾರ್ಥಿ ವೇತನ ಹಾಗೂ ಇತರೆ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ನಾವು ಈ ಒಂದು ಹಲವಾರು ಬೇಡಿಕೆಗಳನ್ನಿಟ್ಟು ನಮ್ಮ ಸಿಐಟಿ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಕಡೆಯಿಂದ ಮ್ಯಾನೇಜ್ಮೆಂಟ್ಗೆ ಸುಮಾರು 15 ದಿವಸ ಮುಂಚೆನೆ ಒಂದು ಮನವಿಯನ್ನು ಕೊಡಲಾಗಿತ್ತು. ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ವಿ. ಆದರೆ ಮಧ್ಯದಲ್ಲಿ ಅವರು ಬಂದು ಮಾತಾಡ್ತಾರೆ ಅಂತ ನೋಡ್ಬಿಟ್ವಿ. ಬಟ್ ಇದುವರೆಗೂ ಅವರು ಇದಕ್ಕೆ ಸ್ಪಂದನೆ ಕೊಡಲಿಲ್ಲ. ಸೊ ಇವತ್ತು ಬೆಳಗ್ಗೆನೂ ಅವ್ರ ಕಡೆಯಿಂದ ಮ್ಯಾನೇಜರ್ನ ಕಳಿಸಿದ್ದಾರೆ ಮಾತುಕತೆ ಮಾಡಿ ಏನಾದರೂ ಬಗೆಹರಿಸಿ ಅಂದರೆ. ಬಟ್ ನಮ್ಮ ಡಿಮ್ಯಾಂಡ್ ಏನೇ 5 ಡಿಮ್ಯಾಂಡನ್ನು ಇಟ್ಟಿದ್ದೀವಿ ನಾವು. ನಮ್ಮ ಲೇಬರ್ ಕಾನೂನಿನ ಪ್ರಕಾರ ಅಂತೆ ಕಾರ್ಮಿಕ ಇಲಾಖೆಯ ಕಾನೂನಿನ ಆದೇಶ ಪ್ರಕಾರ ಮಿನಿಮಮ್ ವೇಜಸ್ ಕನಿಷ್ಠ ವೇತನ ಜಾರಿಯಾಗಬೇಕು ಅಂತ. ಸೊ ಅದನ್ನು ಪ್ರಮುಖ ಡಿಮ್ಯಾಂಡ್ ಆಗಿ ಅವ್ರ ಮುಂದೆ ಇಟ್ಟಿದ್ದೇವೆ. ಮತ್ತು ಇದರ ಜೊತೆಗೆ ಇನ್ನು 4 ಡಿಮ್ಯಾಂಡ್ಗಳಾದ ಬೋನಸ್ ಬಗ್ಗೆ ಮತ್ತು ಇತರ ಸಮವಸ್ತ್ರ, ಬೇರೆ ಬೇರೆ ನಮ್ಮ ಸಮಸ್ಯೆಗಳ ಬಗ್ಗೆ ಎಲ್ಲ ಡಿಮ್ಯಾಂಡಲ್ಲಿ ಇಟ್ಟಿದ್ದೀವಿ. ಈಗ ಚರ್ಚೆ ಮಾಡಿದಾಗ ಅವ್ರು ಫೈನಲ್ಲು ನಾವೇನು ಕನಿಷ್ಠ ವೇತನ ಕೇಳ್ತಾ ಇದ್ದೀವಿ ಅದಕ್ಕೆ ಅವರು ಒಪ್ತಾ ಇಲ್ಲ. ಹಾಗಾಗಿ ನಮ್ಮ ಈ ಹೋರಾಟ ಏನಿದೆ, ನಾವು ಈ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಂದು ನಾವೇನು ಡಿಮ್ಯಾಂಡ್ ಇಟ್ಟಿದ್ದೀವಿ ಅದನ್ನು ಒಪ್ಕೊಳ್ಳೋವರೆಗೂ ನಮ್ಮ ಧರಣಿ ಅನಿರ್ದಿಷ್ಟಾವಧಿ ಕಾಲ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೆ ನಾವು ಇದರಲ್ಲ. ಬಟ್ ಈಗ ನಮ್ಮ ಹೋರಾಟ ಶಾಂತಿಯುತವಾಗಿ ನಡೀತಾ ಇದೆ. ಇದು ಕೇವಲ ಶಾಂತಿಯುತವಾಗಿ ನಡೆಯೋದು ತುಂಬ ದಿವಸ ನಡೆಯಲ್ಲ. ಅವರು ಏನೋ ಸ್ಟ್ರೈಕ್ ಮಾಡ್ಕೊಳ್ತಾರೆ ಹಿಂಗೆ ಇರ್ಬೋದು ಅಂತ ಅಂದ್ಕೊಂಡ್ರೆ ಭಾರಿ ತಪ್ಪು. ಈ ಸ್ಟ್ರೈಕ್ ಕೇವಲ 3 ದಿವಸ ಮಾತ್ರನೇ ನಾವು ಶಾಂತಿಯುತವಾಗಿ. 3 ದಿವಸ ಆದಮೇಲೆ ಕಂಪ್ಲೀಟ್ ಟೋಲ್ ಬಂದ್ ಮಾಡ್ತೀವಿ. ಅದು ಏನೇ ಆಗಲಿ, ಅದೇನಿದೆಯೋ ನಾವು ಅದೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಹಾಗಾಗಿ 3 ದಿವಸ ಆದಮೇಲೆ ಟೋಲ್ಗೇಟ್ ಬಂದ್ ಮಾಡ್ತೀವಿ. ಅದ್ರ ಒಳಗಡೆ ಏನಾದರೂ ಬಂದು ಅವರು ನಮ್ಮ ಸಮಸ್ಯೆ ಇತ್ತಾಟೆ ಮಾಡಿದ್ರೆ ನಾವು ನಮ್ಮ ಮುಷ್ಕರ ರೆಡಿ ಇದ್ದೀವಿ. ಇದೇ ವೇಳೆ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸಿಂಗ್ ಹಾಗೂ ವ್ಯವಸ್ಥಾಪಕ ರಘು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷ ಶಂಕರರೆಡ್ಡಿ, ಸಿಐಟಿಯುನ ಮುಖಂಡ ಓಬಳರಾಜು, ಟೋಲ್ಗೇಟ್ ನೌಕರರಾದ ಇರ್ಫಾನ್, ಸುರೇಶ್, ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. Okay.